ಹಾಯ್ ಹಾಯ್ ನಮಸ್ತೆ ಫ್ರೆಂಡ್ಸ್, ನಮಸ್ತೆ ಜನಗಳೇ. ಎಲ್ರಿಗೂ ನನ್ನ ಹೊಸ ವಿಡಿಯೋಗೆ ಇನ್ನು ಮೂರನೇ ವಿಡಿಯೋಗೆ ಸ್ವಾಗತ ಕೋರ್ತಾ ಇದ್ದೀನಿ. ಅದಕ್ಕೆ ಬನ್ನಿಲ್ವಾ? ಹಾಕು ಒಂಚೂರು. ರಸ್ಕು ತಿನ್ನಲ್ಲ ಅಲ್ಲ ಅದು. ಎಷ್ಟು ಗಂಟೆ ಆಗಿದೆ ಇವಾಗ? ಓಕೆ, ಇದು ಸೋಮವಾರದ ಕ್ಲಿಪ್ ಅನಿಸುತ್ತೆ. ಮಗಳು ಚಾಯ್ ಕುಡಿತಾ ಇದ್ದಾಳೆ. ಅವಳು ಎದ್ದಿದ್ದು ಎರಡೂವರೆ ಹತ್ರ ಅನ್ಸುತ್ತೆ. ಓಯ್ ಕರ್ಕಿ, ಯಾವಾಗ ಹೇಳ್ತೀವಿ ಅವಾಗ ಮೊಸಡಿನೇ ಕಾಣಿಸ್ತಾ ಇಲ್ಲ. ಬೆಳಗ್ಗೆ ಎದ್ದಾಗಲೇ ನಮಗೆ ಬೆಳಗು ಅಂತ ಏನಿಲ್ಲ. ನಾನು ಹತ್ರ ಒಂದು 12:30 1 ಗಂಟೆ ಹತ್ರ ಹೇಳ್ತೀನಿ. ಅವಳು 1 2:30 3 ಗಂಟೆ ಹತ್ರ ಹೇಳ್ತಾಳೆ. ಅದು ನಮ್ಮ ಮನ್ಕೊಳ್ಳೋಕೆ ತಕ್ಕಂಗೆ ನಾವು ನಿದ್ದೆ ಮಾಡ್ತೀವಿ. ಬನ್ ಕೇಳ್ತಾ ಇದೆ. ಅವಳು ಸ್ವಲ್ಪ ರಸ್ಕು ತಿಂತಾ ಇದ್ದಾಳೆ. ಬನ್ ಅಂದ್ಕೊಂಡು ಕೂತಿದೆ. ಚಾದಾಗ ಎದ್ದಿಂದು ಸ್ವೀಟ್ ಆಗುತ್ತೆ ಅಲ್ವಾ? ಕಪ್ಪಗಿದೆ. ಅದ್ರ ಕಣ್ಣುಗಳು ಎಲ್ಲಿದೆ ಅಂತಾನೆ ಕಾಣಿಸಲ್ಲ. ಸ್ಯಾಡಿ ಚಾ ಕುಡಿತದೆ. ಅಷ್ಟು ಇದೆ. ಮುಖ ಎಲ್ಲ ಕೂದಲು ಮುಚ್ಚಿರುತ್ತೆ. ಅದ್ರದ್ದು ಪರ್ರ ಇರುತ್ತಲ್ವ, ಅದು ಎಲ್ಲ ಕಣ್ಣು ಹತ್ರ ಎಲ್ಲ ಬೆಳಗ್ಬಿಟ್ಟು ಕಣ್ಣುಗಳೇ ಕಾಣಲ್ವೇನೋ ಅನ್ನೋ ಥರ. ಹತ್ತಿರ ಹಿಡ್ಕೊಂಡು ನೋಡುವಾಗ ಚೆನ್ನಾಗಿವೆ ಅದ್ರ ಕಣ್ಣುಗಳು. ಬ್ಲ್ಯಾಕ್ ಬ್ಯೂಟಿ ಅಂತಾರಲ್ಲ ಆ ಥರ ಇದೆ. ದೇವ್ರ ಮುಂದೆ ದೀಪ ಇಟ್ಟಿದ್ದೀನಿ. ಸುಮ್ಮನೆ ಬೆಳಗ್ಗೆ ಎದ್ದಾಗ ಟೀ ಕುಡ್ದು, ಬೆಳಗ್ಗೆ ಅಂದಾಗ ನಾನು 12:30 1 ಗಂಟೆಗೆ ಎದ್ದಾಗ ಚಹಾ ಕುಡ್ದು ಹಚ್ಚಿರೋದು. ನೋಡಿ, ಇವರೇ ನಮ್ಮ ದೇವ್ರುಗಳು. ಸುಬ್ರಹ್ಮಣ್ಯ ದೇವ್ರು ತೊಳ್ಕೊಡ್ತೀವಿ. ನಾನು ಇನ್ನೂ ದೂರ ಆಗಲ್ಲ. ರೂಮ್ ತುಂಬ ಫುಲ್ಲು ಮಾಡಿಬಿಟ್ಟಿದ್ದೀನಿ. ಏನು ರೂಮ್ ತುಂಬ ದೇವ್ರುಗಳು ಹರಡ್ಕೊಂಡಿದ್ದಾರೆ ಅನ್ನೋ ಥರ. ಕೆಳಗೆ ಕೂಡ ನಮ್ಮ ಮಲ್ಕೋತು. ಇಲ್ಲೇ ಕೂಡ ಏನು ಸಾಹೇಬ್ರೆ ಕುಂಬಳಕಾಯಿ ಕಟ್ ಮಾಡಿಕೊಡ್ತಾ ಇದ್ದಾಳೆ. ಕುಂಬಳಕಾಯಿ ತೆಗಿದ್ಲು. ಯಾಕೆ ಇವರು ಸುಮ್ಮನೆ ನೋಡ್ಕೊಂಡು ಕುಂತಿರ್ತಾರೆ ಮೇಲೆ ಬೆಡ್ ಮೇಲೆ. ಎಲ್ಲ ನಡೆಯೋದೆಲ್ಲ ಅಲ್ಲಿ ಕೂತಲ್ಲೇ ಕಾಣಿಸ್ತಾ ಇರುತ್ತೆ. ಅವ್ರಿಗೇನು ತೊಂದರೆ ಇಲ್ಲ. ನಾವೆಲ್ಲ ಓಡಾಡ್ಕೊಂಡು ಮಾಡ್ಕೊಂಡು ಅದ್ರ ಕಣ್ಣು ಮುಂದೆ ಓಡಾಡ್ಕೊಂಡು ಇರ್ತೀವಲ್ವ, ತೆಪ್ಪಗೆ ಕುಂತಿರುತ್ತೆ ನೋಡ್ಕೊಂಡು. ಬಂಗಾರಿ ಎಲ್ಲರೂ ನಿದ್ದೆ, ನೀನೊಬ್ಬನೇ ಮಾಡ್ತೀಯ. ಕೊಡು ನಮಗೂ ಒಂದಿಷ್ಟು ನಿನ್ನಿದ್ದೆ. ನೋಡೋಕ್ಕೆ ದಷ್ಟು ಪುಷ್ಟವಾಗಿದೆ, ಬಟ್ ಒಳಗಡೆ ಏನೂ ಧೈರ್ಯ ಇಲ್ಲ ಅದಕ್ಕೆ. ಈ ಮನುಷ್ಯರು ಹಂಗೆ ಅಲ್ವಾ, ಕೆಲವರು ನೋಡೋಕ್ಕೆ ದಷ್ಟು ಪುಷ್ಟು ದಪ್ಪಗಿರ್ತಾರೆ. ತುಂಬ ಮೃದು ಸ್ವಭಾವ, ತುಂಬ ಮೆದು ಇರ್ತಾರೆ. ಈ ಸೊಣಕಲ್ ಕಡ್ಡಿಗಳು ಇರ್ತಾವಲ್ಲ, ಅವಕ್ಕೆ ಒಂಥರ ಧೈರ್ಯ ಜೋರು ಎಲ್ಲ ಇರುತ್ತೆ ಅನಿಸುತ್ತೆ ನನಗೆ. ಇದು ಮಲ್ಕೊಳ್ಳೋಕ್ಕೆ ಬಿಡಲ್ಲ ನಾನು. ಇದು ಡುಮ್ಮಣ್ಣ ಹೆಂಗಾಗಿದ್ದೀನಿ ನೋಡು, ಕೋಣ ಥರ ಮರಿ. ನಾನು ತೆಪ್ಪಗಾದರೆ ಅದು ಜೋರು ಮಾಡುತ್ತೆ, ನಾನು ಜೋರಾದರೆ ಅದು ಬಾಯಿ ಮುಚ್ಕೊಂಡು ತೆಪ್ಪಗೆ ಬಿದ್ದಿರುತ್ತೆ. ಅದೇನೋ ಪಾಲಿಥೀನ್ ಇದು ಕಟ್ತಾ ಇದ್ದಾಳೆ. ಅದಕ್ಕೆ ಅರ್ಧ ಕುಂಬಳಕಾಯಿ ಎತ್ಕೊಂಡು ಅರ್ಧ ಹಂಗೆ ಫ್ರಿಜ್ಜಲ್ಲಿ ಇಡ್ತಾ ಇದ್ದಾಳೆ.
ಈ ಥರ ಕಟ್ಟಿದರೆ ಇನ್ನು ಸ್ವಲ್ಪ ಜಾಸ್ತಿ ದಿನ ಬರುತ್ತೆ, ಕೆಡಲ್ಲ ಅಂತ. ಯಾರು ಮಾತಾಡೋ ಸೌಂಡ್? ಅವಳ ಅನಿಸಿಕೆ, ನನಗೆ ಗೊತ್ತಿಲ್ಲ. ಅವಳೇ ಮಾಡ್ತಾಳೆ ಏನೇನೋ ಎಲ್ಲ ಅದೆಲ್ಲ. ಒಗ್ಗರಣೆ ಕುಂಬಳಕಾಯಿ ಹುಳಿಗೆ ಒಗ್ಗರಣೆ ಕೊಡ್ತಾ ಇದ್ದೀನಿ. ಅನ್ನ, ಕುಂಬಳಕಾಯಿ ಹುಳಿ ಮಾಡಿದ್ದೆ. ಚೆನ್ನಾಗಿರುತ್ತೆ. ನಮಗಿಷ್ಟಿದ್ರೂ ಸಾಕು. ಎಂಥದ್ದು ಏನು ಯಾವಾಗಲೂ ದಿನಾಲೂ ರೊಟ್ಟಿನೇ ಬೇಕು, ದಿನಾಲೂ ಚಪಾತಿನೇ ಬೇಕು, ದೋಸೆನೇ ಬೇಕು ಅಂತೇನಿಲ್ಲ. ಅನ್ನ, ಈ ಥರ ಸಾಂಬಾರು, ಹುಳಿಯಾಗಿ ಖಾರವಾಗಿ ಎಲ್ಲ ಬಾಯಿ ತುಂಬ ಕರೆಕ್ಟಾಗಿ ಎಲ್ಲ ಇದ್ದರೆ ಸಾಕು ನಮಗೆ. ಅನ್ನ, ಬೂದ್ಗುಂಬಳಕಾಯಿ ಹುಳಿ ಮಾಡಿದ್ದೆ ಅನಿಸುತ್ತೆ. ಈ ಸಂಡೇ ಸ್ಯಾಟರ್ಡೆ ನಾವು ಎಲ್ಲೂ ಹೋಗಿರಲಿಲ್ಲ, ಮನೆಯಲ್ಲೇ ಇದ್ವಿ. ಮನೆಯಲ್ಲೇ ಸ್ವಲ್ಪ ಕೆಲಸ ಇತ್ತು. ಅದು ಯುಟಿಲಿಟಿದು ಜಾಲ್ರಿ ಎಲ್ಲ ಕ್ಲೀನ್ ಮಾಡಿದ್ಲು ಅವಳು. ಆಮೇಲೆ 2 ಫ್ಯಾನ್ಗಳು ಕ್ಲೀನ್ ಮಾಡಿದ್ಲು. ನಂದು ಸ್ವಲ್ಪ ಎಲ್ಲ ಪರ್ಸ್ನಲ್ ಕೆಲಸ ಮಾಡಿಕೊಂಡೆ. ಡೈ ಹಾಕ್ಕೊಳ್ಳೋದು, ಬ್ಲೀಚಿಂಗು. ನೋಡಿ, ಇದು ದೊಡ್ಡದು ಸೀತಾಫಲ ತಂದಿದ್ವಿ, ಬಟ್ ಒಳಗಡೆ ಎಲ್ಲ ಹುಳ ಅಂದರೆ ಹುಳ. ಕಾಸು ಕೊಟ್ಟು ತೊಗೊಂಡು ಬರೋದು, ನೋಡದೆ ತಿಂದರೆ ಹುಳಗಳೇ. ಅದಕ್ಕೆ ನೋಡಿ ಮಾಡಿ ತಿನ್ನೋದು. ಅವಳು ಆಫೀಸಿಗೆ ಹೊರಟಿದ್ದಾಳೆ. ಹತ್ರ ಬಾ. ಚೆನ್ನಾಗಿದೆ. ಹಿಂದ್ಗಡೆ ತೋರಿಸು. ನಾನು ನೋಡೇ ಇಲ್ಲ, ನಂಗೆ ನೆನಪೇ ಇಲ್ಲ. ಇದು ಹೊಸ ಡ್ರೆಸ್ ಏನೋ, ನಾನು ಮುಂಚೆನೇ ತೊಗೊಂಡಿದ್ಲ ಅಂತ ನಾನು ನೋಡಿರಲಿಲ್ಲ. ಚೆನ್ನಾಗಿ ಕಾಣಿಸ್ತಾ ಇತ್ತು ಅವಳಿಗೆ. ಕಪ್ಪದು ಎಲ್ಲರಿಗೂ ಚೆನ್ನಾಗಿ ಕಾಣಿಸುತ್ತೆ ಅಂದಿದ್ದಕ್ಕೆ ಎಲ್ಲರಿಗೂ ಚೆನ್ನಾಗಿ ಕಾಣಿಸಲ್ಲ, ನೋಡೋಕ್ಕೆ ಚೆನ್ನಾಗಿರೋರಿಗೆ ಅಷ್ಟೇ ಚೆನ್ನಾಗಿ ಕಾಣೋದು ಅಂತ ಇದ್ಲು. ಏನು ಹಾಕೊಂಡಿದ್ದಿ ಕಾಲಾಗ? ಸ್ಪೋರ್ಟ್ಸ್ ಥರನಾ? ಸಾಯಂಕಾಲ ಒಂದು 4-4:30 ಅಷ್ಟೊತ್ತಿಗೆಲ್ಲ ಈ ಥರ ನಮ್ಮದು ದಿನಚರಿ ಇರುತ್ತೆ. ಅವಳು ರೆಡಿ ಆಗ್ತಾ ಇರ್ತಾಳೆ ಅವಳದ್ದು ಆಫೀಸ್ಗೆ. ಅವಳು ನಾನು ಎಲ್ಲ ಅಡುಗೆ ಮಾಡ್ತಾ ಇರ್ತೀನಿ, ಕಟ್ಕೊಡೋಕ್ಕೆ. ನಂದು ಕೆಲಸಗಳು ಬೇರೆ ಇರುತ್ತೆ. ಬೇಕು. ಇದು ನನ್ನ ಸುತ್ತಾನೆ ಓಡಾಡ್ತಾ ಇದೆ. ಇದ್ರ ಹೆಸರು ಸುಂದ್ರಿ ಅಂತ ಇಟ್ಟಿದ್ದೀವಿ. ಯಾವಾಗಲೂ ಒಂದ್ಸಲ ನನ್ನ ಮಗಳು ಸುಂದರವಾಗಿದೆ, ಇದಕ್ಕೆ ಸುಂದ್ರಿ ಅಂತ ಇಡೋಣ ಅಂತ ಅಂದ್ಲು. ಸರಿ ಅಂತ ಆವಾಗಿಂದ ಸುಂದ್ರಿ. ಅದು ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೆ ನಾನು. ನನಗೆ ಯಾವಾಗ ತಿಂತೀನೋ ಅಂತ ನನಗೆ ಇದು. ನಾನು ನೋಡಿ ಅದ್ರ ಜೊತೆ ಮಾತಾಡ್ಕೊಂಡು ಹಂಗೆ ತಿನ್ಕೊಂಡೇ ಓಡಾಡ್ಕೊಂಡಿದ್ದೀನಿ. ಹಸಿವೆ ಬೇರೆ ಆಗ್ತಾಯಿತ್ತು. ಎಲ್ಲರೂ ಹಂಗೆ ಇನ್ನು ನಾನು ತಟ್ಟೆಗೂ ಹಾಕ್ಕೊಂಡಿರಲಿಲ್ಲ, ಹಂಗೆ ಪಾತ್ರೆ ಒಳಗಿಂದಾನೆ ಎತ್ಕೊಂಡು ತಿಂತಾ ಇದ್ದೆ. ಈ ವಾಯ್ಸ್ ಓವರಲ್ಲಿ ನನ್ನದು ಉಸಿರಾಟದ ಸೌಂಡು ಕೂಡ ಕೇಳಿಸ್ತಾ ಇದೆ. ಬಾತ್ರೂಮಿಗೆ ಹೋಗಿ ಬಂದರು ಇವರು. ಒಂದು 2 ಬೆಕ್ಕುಗಳಿಗೆ ಶಿಸ್ತಿದೆ, 2 ಬೆಕ್ಕುಗಳಿಗೆ ಇಲ್ಲ ಶಿಸ್ತು. ಎಲ್ಲಂದ್ರಲ್ಲಿ ಮೋಷನ್ನು ಮಾಡ್ತವೆ, ಕಾರ್ಪೆಟ್ ಮೇಲೆ ಟಾಯ್ಲೆಟ್ ಎಲ್ಲ ಮಾಡ್ತವೆ. ಎಷ್ಟು ಕಲಿಸ್ಬೇಕಂದ್ರೂ ಕಲೀಲೇ ಇಲ್ಲ. ಅದು ನಮ್ಮದು ಗಂಡು ಬೆಕ್ಕಿದೆ ಅಲ್ವ, ಅದಕ್ಕೆ ತುಂಬ ಶಿಸ್ತು. ಆಮೇಲೆ ಈ ಸುಂದರಿಗೆ ಸ್ವಲ್ಪ ಶಿಸ್ತಿದೆ, ಮಿಕ್ಕಿಂದ 2ಕ್ಕೆ ಶಿಸ್ತಿಲ್ಲ. ಅದು ಪೊಮೇರಿಯನ್, ಅದು ನಮ್ಮ ತ್ರಿಪುರ ಸುಂದರಿಗಂತೂ ಒಂಚೂರು ಶಿಸ್ತಿಲ್ಲ. ಅದರ ಅಮ್ಮನಿಗೂ ಶಿಸ್ತಿಲ್ಲ, ಅದಕ್ಕೂ ಶಿಸ್ತಿಲ್ಲ. ಬಟ್ಟೆ ಎಲ್ಲ ವಾಶ್ಗೆ ಹಾಕ್ತಾ ಇದ್ದೀನಿ, ಹಾಕಿರೋ ಬಟ್ಟೆ ಎಲ್ಲ. ಇದು ಜಾಲರಿ ಎಲ್ಲ ಸಂಡೇ ಸ್ಯಾಟರ್ಡೆ ಕ್ಲೀನ್ ಮಾಡ್ಕೊಂಡ್ವಿ. ಅಡುಗೆ ಮನೆಯದು ಹೊಗೆ ಎಲ್ಲ ಇಲ್ಲಿಂದನೇ ಹೋಗುತ್ತೆ.
ಒಂದು ಮಿನಿ ಪಾರ್ಟಿ ನಮ್ಮದು ಇದು ಟೀ ಮತ್ತು ಅದೇ ಆಲೂಗಡ್ಡೆದು ಚಿಪ್ಸ್ ಫ್ರೆಂಚ್ ಫ್ರೈಸ್ ತಿಂತಾ ಇದ್ದೀವಿ ಟೀ ಕುಡ್ಕೊಂಡು. ಇದೆಲ್ಲ ಮಾಡ್ತಾಯಿದ್ರೆ ಸ್ವಲ್ಪ ಒಂಥರ ಲೈಫು ಜಿಂಗಲಾಲ ಅನಿಸುತ್ತೆ. ಇಲ್ಲ ಅಂದರೆ ಬೋರ್ ಆಗುತ್ತೆ. ಎಲ್ಲ ಹೊರಗೇ ಹೋಗಿ ತಿನ್ನಬೇಕು ಅಂದರೆ ಅಷ್ಟು ಇದು ಆಗೋಲ್ಲ, ಒಳ್ಳೆಯದು ಅಲ್ಲ. ಸ್ವಲ್ಪ ಮನೆಯಲ್ಲೇ ಎಲ್ಲ ತರಿಸ್ಕೊಂಡು ಮನೆಯಲ್ಲೇ ಮಾಡ್ತೀವಿ. ಅವಳು ಮಾಡ್ತಾಳೆ ಕೆಲವೊಂದು ಪ್ಯಾಕೆಟ್ಗಳು ತರಿಸ್ಕೊಂಡು. ಸಂಡೇ ಸ್ಯಾಟರ್ಡೇ ಸ್ವಲ್ಪ ಫುಲ್ಲು ನಮ್ಮದು ಇದು ಬ್ಯುಸಿ ಇರುತ್ತೆ ಶೆಡ್ಯೂಲ್. ದೇವ್ರುಗಳು ಇಷ್ಟು ದೇವ್ರುಗಳಿದ್ದಾರೆ ನೋಡಿ ಈ ರೂಮ್ ಒಳಗಡೆ. ಎಲ್ಲ ಯಾವಾಗ ತೊಗೊಂಡು ಶೇಖರಣೆ ಮಾಡಿಟ್ಕೊಂಡಿದ್ದು. ಹಂಗಂತ ಇಷ್ಟು ದೇವ್ರುಗಳಿಗೆ ಇಟ್ಕೊಂಡಿದ್ದೀನಿ ಅಂತ ದೇವರೆಲ್ಲ ನಾನು ಕೇಳಿದ್ದೆಲ್ಲ ಕೊಟ್ಟಿದ್ದಾನೆ ಅಂತ ಏನಿಲ್ಲ ನೋಡಿ. ಮತ್ತೆ ಸೀತಾಫಲ ತಂದ್ವಿ, ಅದರಲ್ಲಿ ಹುಳ ಇತ್ತು. ಆ ಸೀತಾಫಲ ಇದು ಮತ್ತು ಹೊಸ ಸೀತಾಫಲ ತಂದಿದ್ದಾಳೆ. ಸ್ವಲ್ಪ ಗಟ್ಟಿಯಾಗೇ ಇರುತ್ತೆ. ಒಂದು 2 ದಿವಸ ಆದಮೇಲೆ ಹಣ್ಣಾಗುತ್ತೆ. ಆಮೇಲೆ ನೋಡಿಕೊಂಡು ತಿನ್ನೋದು. ಎಷ್ಟು ಬೆಲೆ. ಬ್ಯಾಗ್ ತರಿಸ್ಕೊಂಡ್ಲು, ಏನೋ ಆನ್ಲೈನ್ ಬ್ಯಾಗ್ ತರಿಸ್ಕೊಂಡಿದ್ದಾಳೆ. ವಿಡಿಯೋ ಮಾಡ್ತಾ ಇದ್ದೀನಿ. ಹೆಂಗೆ ಸಿಕ್ತು ನಿನಗಿದ್ದು? ಮೀಶೋ ಏನೇನೋ ಇಷ್ಟ ಆಗುತ್ತೆ ಅವಳಿಗೆ, ನನಗೆ ಆನ್ಲೈನ್ ಬೇರೋದಲ್ಲ. ಸರಿ, ಅವಳು ತಾನು ಯೂಸ್ ಮಾಡೋದಂತ ನಾನೇನು. ಸರಿ, ನಿಮಗಿಷ್ಟ ಆದರೆ ಆಯಿತು ಅಂತ ಅನ್ನೋದು ಅಷ್ಟೆ. ಏನು ಡಿಸೈನ್ ಅದು ಇಲ್ವಾ? ಫ್ರಂಟ್ಗೆ ಡಿಸೈನ್ ಇಲ್ವಾ? ಮುಂದೆ ತೋರಿಸು. ಫುಲ್ಲು ಸಿಂಪಲ್ ಇದೆ. 1-2 ದಿವಸ ಬಳಸ್ತಾಳೆ, ಆಮೇಲೆ ಮತ್ತೆ ಮೂಲೆಗೆ ಬೀಳುತ್ತೆ. ಈಗ ಬೈದರೆ ದೊಡ್ಡ ಜಗಳ, ಗನಗೋರ ಜಗಳ ಆಗುತ್ತೆ. ಸುಮ್ಮನೆ ಮನೆ ಶಾಂತಿ ಹಾಳಾಗುತ್ತೆ ಅಂತ ನಾನು ಬೈಯೋಕ್ಕೆ ಹೋಗಲ್ಲ. ದೂರ ಹೋಗು. 3 ಹಿಂಗೆ ಈ ಥರ ಖರ್ಚು ಮಾಡ್ತಾ ಇರ್ತಾಳೆ. ಬಟ್ಟೆ ತರಿಸ್ಕೊ, ಚಪ್ಪಲಿ ತರಿಸ್ಕೊ, ಬ್ಯಾಗ್, ಇಂಥದ್ದೇ ಅವಳದು ಖರ್ಚುಗಳು. ನಿಂದೆಲ್ಲ ಇದೇ ಕತೆ ಆಯಿತು. ನೆನ್ನೆ ಚಪ್ಪಲಿಗೂ ಹಂಗೆ ಹೇಳಿದೆ. ತಿಂಗಳಿಗೆ 2,000 ಅವಳಿಗೆ ಖರ್ಚು. ಅದರಲ್ಲೇ ಏನೇನೋ ಮಾಡಿಕೊಂಡು ಉಳಿಸ್ಕೊಂಡು ಇವಾಗ ಮತ್ತೆ 12,000 ತನಕ ಉಳಿಸಿದ್ದೀನಿ ಅಂತ ಹೇಳ್ತಾ ಇದ್ಲು. 11-12,000. ಅದು ಹಂಗೆ ಮ್ಯಾಲೆ ಹಿಡ್ಕೊಂಡಾಗಿದ್ದು ಹಿಂಗೆ ಜೋತು ಬೀಳುತ್ತಾ? ಒಳಗೆ ಹಾಕು. ಯಾವುದೇನೋ ಒಂದು ಅಕೌಂಟಲ್ಲಿ ಮನೆ ಖರ್ಚಿಗೆ ಕಾಸು ಇಟ್ಟಿರ್ತೀವಿ, ಸ್ವಲ್ಪ ಒಂದು 10-12,000. ಅದರಲ್ಲೂ ಖರ್ಚು ಮಾಡ್ಕೋತಾಳೆ. ಸೊ ಇದರಲ್ಲಿ ಕಾಸು ಉಳಿತಾಯ ಮಾಡ್ಕೋತಾಳೆ. ಆಮೇಲೆ ನಾನು ಇಷ್ಟು ಉಳಿದೆ ಅಂತ ಹೇಳ್ತಾಳೆ. ಒಂದೊಂದ್ಸಲ ಕೊಡ್ತಾಳೆ. ಸುಂದರವಾಗಿ ಖರ್ಚು ಮಾಡ್ಕೊಂಡಿದ್ದು ಕಾಸು ತಗೋ, ಮನೆ ಖರ್ಚಿಗಂತ ಇಟ್ಟಿನ ಕಾಸಲ್ಲಿ ಇಷ್ಟು ಖರ್ಚು ಮಾಡಿದ್ದೀನಿ, ತಗೊಳ್ಳು ನಿಂದು ಕಾಸು ಅಂತ ಕೊಡ್ತಾಳೆ. ಒಂದೊಂದ್ಸಲ ಬೇಡ ಅಂತೀನಿ ನಾನು. ನೋಡಿ, ಇದು ಮಳ್ಳಿಕಾಯಿ ಬೀಜ. ನಾನು ಹೇಳಿದ್ನಲ್ಲ ಓದ್ ವಿಡಿಯೋದಲ್ಲಿ, ಮಳ್ಳಿಕಾಯಿ ಬೀಜ ಅಂತ ನಮ್ಮ ಕಡೆ ಅಂತಾರಂತ. ಇದು ಗುಂಡಿಗೆ ಬೆಳ್ಳಗಿದೆ ಅಲ್ವಾ, ಗುಂಡಿಗಿರೋದು ಅದು ಮಳ್ಳಿಕಾಯಿ ಬೀಜ. ಇದು ಜ್ಯೂಸ್ ಮಾಡ್ತಾಯಿದ್ದೀನಿ. ಏನು ಸಖತ್ತಾಗಿರುತ್ತೆ ಗೊತ್ತಾ. ತುಂಬ ಇಷ್ಟ ನನಗೆ ಈ ಥರ. ಆ್ಯಪಲ್ 2 ಇದೆ, ಆಮೇಲೆ ರಸ್ಕು, ಆಮೇಲೆ ಒಂದು 3 ಬಿಸ್ಕೆಟು, ಆಮೇಲೆ ಹಾಲು, ಆಮೇಲೆ ಮಳ್ಳಿಕಾಯಿ ಬೀಜ, ಆಮೇಲೆ ಬಿಳಿದು ಎಳ್ಳು, ಆಮೇಲೆ ಒಂದು ಸ್ವಲ್ಪ ಗಸಗಸೆ, ಆಮೇಲೆ ಒಂದು ಸ್ವಲ್ಪ ಸೋಂಪು, ಸ್ವಲ್ಪ ಸ್ವೀಟ್ ಬೇಕಂದರೆ ಒಂಚೂರು ಸ್ವೀಟ್ ಹಾಕ್ಕೋಬೋದು. ಬಟ್ ಬಿಸ್ಕೆಟ್ ಎಲ್ಲ ರಸ್ಕೆಲ್ಲ ಹಾಕಿರೋದಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವೀಟ್ ಆಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ನನಗೆ ಈ ಥರ ಜ್ಯೂಸ್ ಯಾವಾಗಲೂ ಕುಡಿತಾ ಇರ್ತೀನಿ, ಇಷ್ಟ ಆಗುತ್ತೆ. ಎನಿ ಟೈಮ್ ರಾತ್ರಿ ಎದ್ದು ಬೇಕಾದರೂ ಮಾಡ್ಕೊಳ್ತೀನಿ ನಾನು. ತುಂಬ ಚೆನ್ನಾಗಿರುತ್ತೆ. ಇದು ಬಂದು ನೆಲ್ಲಿಕಾಯಿ ಉಪ್ಪಿನಕಾಯಿ ಹಾಕ್ತಾಯಿದ್ದೀನಿ. ನೆಲ್ಲಿಕಾಯಿ ತೊಕ್ಕು ಮಾಡ್ತಾಯಿದ್ದೀನಿ. ತೊಕ್ಕು ಹಳೇದೆಲ್ಲ ಮುಗ್ದೋಯ್ತು, ಖಾಲಿಯಾಗಿದೆ. ತೊಕ್ಕು ನಮ್ಮ ಮನೆಯಲ್ಲಿ ಒಳ್ಳೆ ಉಪ್ಪಿನಕಾಯಿ ಥರ ಖರ್ಚಾಗಲ್ಲ, ಪಲ್ಯ ಥರನೇ ಖರ್ಚಾಗುತ್ತೆ. ಅವಳು ಪಲ್ಯ ಥರನೇ ಹಾಕ್ಕೊಂಡು ತಿಂತಾಳೆ, ನಾನು ಪಲ್ಯ ಥರನೇ ಹಾಕ್ಕೊಂಡು ತಿಂತೀನಿ. ಬಿಸಿ ಬಿಸಿ ಅನ್ನಕ್ಕೆ ಸೂಪರು. ಇದಕ್ಕೆ ಏನೇನು ಉಪ್ಪಿನಕಾಯಿಗೆ ಹಾಕ್ತೀವಿ ಎಲ್ಲ ಅದೇ ಥರ ಹಾಕಿ ಮಾಡೋದು. ಅಂದರೆ ಇದನ್ನು ನೀರಲ್ಲಿ ಬೇಯಿಸಲ್ಲ, ಈ ಇಡ್ಲಿ ಪಾತ್ರೆಯಲ್ಲಿ ಹಾಕಿ ಬೇಯಿಸೋದು. ನಾನು ಸ್ವಲ್ಪ ಟೊಮಾಟೊ ಚಟ್ನಿ ಮಾಡಬೇಕಾಗಿತ್ತು, ಆಮೇಲೆ ಸ್ವಲ್ಪ ಟೊಮಾಟೊನೂ ಅದ್ರ ಜೊತೆಗೆ ಇಟ್ಬಿಟ್ಟೆ, ಟೊಮಾಟೊನೂ ಮೆತ್ತಗಾಗಲಿ ಅಂತ. ಬಟ್ ಈ ಥರ ನೆಲ್ಲಿಕಾಯಿನ ಈ ಥರ ಬೇಯಿಸ್ಕೊಂಡು ಕಿವುಚ್ಬಿಡಬೇಕು. ಎಲ್ಲ ಕಿವುಚ್ಬಿಟ್ಟು ಆಮೇಲೆ ತರಿಯಾಗಿ ಕೈಯಿಂದನೇ ಕಿವುಚ್ಕೊಂಡು ಅದನ್ನು ಈ ಥರ ತೊಕ್ಕು ಅಂತೀರೋ ಉಪ್ಪಿನಕಾಯಿ ಅಂತೀರೋ ಏನೋ ಒಟ್ಟಿನಲ್ಲಿ ಚೆನ್ನಾಗಿರುತ್ತೆ.
ನೆಲ್ಲಿಕಾಯಿ ತಿನ್ನಬೇಕು ಅಂತ ಹೇಳ್ತಾರೆ. ಈ ಥರ ನಾವು ತಿನ್ನೋದು ಒಂದೊಂದು ಸಲ. ಆಮೇಲೆ ಇದು ಎಲ್ಲ ಕಿವುಚ್ಕೊಂಡಾಗ ತರಿಯಾಗಿ ಅದಕ್ಕೆ ಒಂದು ನಿಂಬೆಹಣ್ಣು ಕೂಡ ಹಾಕಬೇಕು, ಒಂದು ಫುಲ್ಲು ನಿಂಬೆಹಣ್ಣು ಹಾಕಬೇಕು. ಇದರಲ್ಲಿ ಹುಳಿ ಅಂಶ ಇರಲ್ಲ, ಇದು ಒಗರು ಇರುತ್ತೆ. ಆಮೇಲೆ ಅದು ನಿಂಬೆಹಣ್ಣಿಂದು ರಸ ಹಾಕಿದರೆ ಹುಳಿ ಮತ್ತು ಒಗರು ಸೇರಿಸ್ಕೊಂಡು ಚೆನ್ನಾಗಿ ಟೇಸ್ಟಿ ಆಗುತ್ತೆ. ಅದು ನಿಂಬೆಹಣ್ಣು ಹಾಕ್ತಾಯಿದ್ದೆ, ಒಂದು ನಿಂಬೆಹಣ್ಣು. ಇದು ವಾಯ್ಸ್ ಕೊಡುವಾಗ ಒಳಗಡೆ ಅವಳು ಮಿಕ್ಸಿ ತಿರುಗಿಸ್ತಾ ಇದ್ದಾಳೆ. ಆಮೇಲೆ ಒಗ್ಗರಣೆಯನ್ನು ಬಿಸಿ ಮುಟ್ಟಿಸ್ಬಾರ್ದು. ಇದಕ್ಕೆ ಎಣ್ಣೆ ಮುಂಚೆನೇ ಕುದಿಸ್ಕೊಂಡು ಎಣ್ಣೆ ಬಿಸಿ ಮಾಡಿಕೊಂಡು ಆಮೇಲೆ ತಣ್ಣಗಾದ್ಮೇಲೆ ಮಸಾಲೆ ಎಲ್ಲ ಅದರಲ್ಲಿ ಹಾಕಿ ಇದು ತರಿಯಾಗಿ ಮಾಡ್ಕೊಂಡಿರೋ ಉಪ್ಪಿನಕಾಯಿ ಎಲ್ಲ ಹಾಕಿಬಿಟ್ಟು ಕಲಸಿ ಇಟ್ಬಿಡೋದು. ಇದಕ್ಕೆ ಬಿಸಿ ಸೋಕಿಸ್ಬಾರ್ದು. ಎಣ್ಣೆನೂ ತಣ್ಣಗಾದ್ಮೇಲೆ ಅದು ಮಸಾಲೆ ಐಟಮ್ ಎಲ್ಲ ಹಾಕ್ಕೊಳ್ಬೇಕು. ಇವರು ಅವಳು ಮಲ್ಕೊಂಡಿದ್ದಾಳೆ, ಇನ್ನು ಎದ್ದಿಲ್ಲ. ಇದಕ್ಕೆ ಅವಳಿಗೆ ಕಿರಿಕಿರಿ ಮಾಡುತ್ತೆ ಅಂದ್ಬಿಟ್ಟು ಊಟ ಕೊಡು ಅಂತ ಎಬ್ಬಿಸ್ತಾ ಇರುತ್ತೆ. ಅವಳಿಗೆ ಅಳ್ತಾ ಇರುತ್ತೆ. ಅದಕ್ಕೆ ತಂದು ಇಲ್ಲಿ ಹೊರಗಡೆ ಕಟ್ಟಿದ್ದೀನಿ, ಹಾಲಲ್ಲಿ ನೋಡಿಲ್ಲ, ಡೈನಿಂಗ್ ಹಾಲ್ ರೂಮಲ್ಲಿ ಅಳ್ತಾ ಇದೆ. ಪಟ್ಟಿ ಬಿಚ್ಚಬೇಕಾ? ಎಲ್ಲಿ ಹೋಗ್ತೀಯಾ? ಒಂದೊಂದ್ಸಲ ಸುಮ್ಮನೆ ಅಳ್ತಾ ಇರುತ್ತೆ ವಿನಾಕಾರಣ. ನಾನು ಇಲ್ಲೇ ಮಲ್ಕೋತೀನಿ. ಅಕ್ಕ ಇನ್ನೂ ಎದ್ದಿಲ್ಲ. ಆಮೇಲೆ ನಾನು ಇಲ್ಲೇ ನಿನ್ನ ಹತ್ರನೇ ಮಲ್ಕೊಳ್ತೀನಿ ಅಂತ ಹೇಳಿ ಅಲ್ಲೇ ಮಲ್ಕೊಂಡೆ, 2 ದಿಂಬು ಹಾಕ್ಕೊಂಡು. ಆಮೇಲೆ ಅದನ್ನು ಸುಮ್ಮನೆ ತೆಪ್ಪಗೆ ಕೂತ್ಕೊಳ್ತು. ಒಂದು 3 ಒಂಥರ ಗೋಧಿ ದೋಸೆ ಹಾಕ್ಕೊಟ್ಟಿದ್ಲು. ಅದೇ ಟೊಮಾಟೊ ಬೇಯಿಸ್ಕೊಂಡಲ್ಲ ಇಡ್ಲಿ ಪಾತ್ರೆಯಲ್ಲಿ, ಅದು ಟೊಮಾಟೊ ಚಟ್ನಿ ಮಾಡಿದ್ದೆ. ಆಮೇಲೆ 3 ಗೋಧಿ ದೋಸೆ ಹಾಕ್ಕೊಟ್ಲು. ಸೂಚನೆ ತಿಂತಾ ಇದ್ದೀನಿ. ಸ್ವಲ್ಪ ಫ್ಯೂಚರ್ ಬಗ್ಗೆ ಮಾತಾಡ್ತಾ ಇದ್ವಿ, ಮುಂದಿನ ಲೈಫ್ ಬಗ್ಗೆ. ನಾನು ಅಂತ ಇದ್ದೆ, ಮುಂದಿನ ಲೈಫ್ ಬಗ್ಗೆನೂ ನನಗೇನು ಗ್ಯಾರಂಟಿ ಇಲ್ಲ, ಹಂಗೆ ಹಿಂಗೆ ತುಂಬ ಚೆನ್ನಾಗಿರ್ತೀವಿ ಹಂಗೆ ಹಿಂಗೆ ಅಂತ ಅನಿಸ್ಬಿಡುತ್ತೆ ಅಲ್ಲ. ಪ್ರಸ್ತುತ ಲೈಫ್ ನೋಡಿದಾಗ ಮುಂದೇನು ಹೆಂಗಿರುತ್ತೆ ಲೈಫು ಅಂತ ಒಂದೇನೋ ಅನ್ನಿಸ್ಬಿಡುತ್ತೆ. ಬಟ್ ಆ ದೇವರು ಯಾವಾಗ ಲೈಫು ಹೆಂಗೆ ಟರ್ನ್ ಮಾಡ್ತಾನೋ ಗೊತ್ತಿಲ್ಲ. ಇದು ಗೋರಿಕಾಯಿ ಪಲ್ಯ ಈ ಥರ ನಾನು ತರಿಯಾಗಿ ಮಾಡಿಕೊಂಡು ಒಗ್ಗರಣೆ ಕೊಟ್ಕೊಂಡು ಬಿಡ್ತೀನಿ. ಒಂಚೂರು ನೀರು ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊಳ್ಳೋದು. ತುಂಬ ಚೆನ್ನಾಗಿರುತ್ತೆ. ತುಂಬ ಹೊತ್ತು ಬೇಯಿಸೋದೇನು ಹತ್ತಲ್ಲ ಪಲ್ಯ. ಇದನ್ನು ದೇವರಿಗೆ ದೀಪ ಹಚ್ಚಿಟ್ಟಿದ್ದೀನಿ. ಶುಕ್ರವಾರದ ಅನಿಸುತ್ತೆ, ಇದು ಸಾಯಂಕಾಲದ್ದು. ಶುಕ್ರವಾರ ಮಂಗಳವಾರ ಎಲ್ಲ ಸ್ವಲ್ಪ ಎಲ್ಲ ಕಡೆ ದೀಪಗಳು ಹಚ್ಚಿಬಿಡ್ತೀನಿ. ಬೇರೆ ದಿವಸ ಅಲ್ಲಿ ಶಿವನ ಮುಂದೆ ಮಾತ್ರ ಹಚ್ಚಿರ್ತೀನಿ. ಇಷ್ಟು ಪೂಜೆ ಮಾಡ್ತೀವಂತ ದೇವರೇನು ನಾವೆಲ್ಲ ಕೇಳಿದ್ದೆಲ್ಲ ಕೊಟ್ಟಿಲ್ಲ. ಸುಮ್ಮನೆ ಅವನಿಗೇನೋ ನನ್ನ ಕೈಲಿ ಪೂಜೆ ಮಾಡಿಸ್ಕೊಳ್ಬೇಕಾಗಿದೆಯೇನೋ, ಅದು ನನ್ನ ಕರ್ಮದಲ್ಲಿ ಇದೆಯೇನೋ, ಅದಕ್ಕೆ ಮಾಡ್ತಾ ಇದ್ದೀನೇನೋ ಅನ್ನಿಸ್ಬಿಡುತ್ತೆ. ಎಷ್ಟೊಂದು ನೋವುಗಳಿದೆ, ನಿರಾಶೆಗಳಿದೆ, ಎಲ್ಲ ಇದೆ. ಏನು ದೇವರು ಎಷ್ಟು ಪೂಜೆ ಮಾಡಿದಕ್ಕೆ ಕೊಡ್ತಾ ಇದ್ದಾನೆ ಅಂತಿಲ್ಲ. ನನಗಿಷ್ಟ ಈ ಥರ ಎಲ್ಲ ಅಲಂಕಾರ ಮಾಡಿ ಇಡೋಕ್ಕೆ. ಸೊ ಮಾಡಿದ್ದೀನಿ. ನೂರಾರು ನೋವುಗಳ ನಡುವೆ, ನಿರಾಶೆಗಳ ನಡುವೆನೂ ಬದುಕೋದು ಹೇಗೆ ತೆಪ್ಪಗೆ ಎಲ್ಲ ಕಲ್ತ್ಕೊಂಡು ಬಿಟ್ಟಿದ್ದೀನಿ. ಅದಕ್ಕೆ ಯಾರ ಮೇಲೂ ಬ್ಲೇಮ್ ಮಾಡಲ್ಲ, ದೇವ್ರ ಮೇಲೆ. ಏನು ಇದ್ದರೆ ಎಲ್ಲ ತಂತಾನೇ ಸಿಗುತ್ತೆ. ಯಾರೋ ಮೊನ್ನೆ ನೋಡಿ ಮಂತ್ರಾಲಯಕ್ಕೆ ಹೋಗ್ತಾ ಇದ್ರಂತೆ. ಎಲ್ಲ ಮಂತ್ರಾಲಯಕ್ಕೆ ಹೋಗೋ ದಾರಿ ಒಳಗೆ ಸ್ಪಾಟಲ್ಲೇ ಔಟ್ ಕಾರ್ ಡಿಕ್ಕಿಯಾಗಿ ಎಲ್ಲ. ಏನು ಯಾವ ಟೈಮ್ ಅವಧಿ ಮೀರಿದರೆ ಯಾವ ದೇವರು ಕಾಯಲ್ಲ, ರಾಘವೇಂದ್ರ ಕಾಯಲ್ಲ, ಕೃಷ್ಣ ಕಾಯಲ್ಲ, ಶಿವ ಕಾಯಲ್ಲ, ಎಲ್ಲಿ ಮಾಲಾಗಿದೆ ಯಾರೂ ಕಾಯಲ್ಲ. ಅಷ್ಟೇ ಯಾವ್ಯಾವ ಟೈಮ್ಗೆ ಎಲ್ಲೆಲ್ಲಿ ಹೋಗಿ ಏನೇನು ಆಗಬೇಕು ಅದು ಆಗ್ತಾನೇ ಇರುತ್ತೆ. ಈಗ ಅವರು ಹಂಗೆ ಸತ್ರು ಅಂದರೆ ಅವ್ರು ಏನು ಪಾಪ ಮಾಡಿದ್ರು
ಅಲ್ವಾ? ಏನು ಅಂಗಡಿ? ಒಂದೂವರೆ ತಿಂಗಳ ಕೆಳಗೇನೆ ಏನೇನು ಸಿಗುತ್ತೆ? 1.5 ಕೋಟಿ ಕೊಟ್ಟು ಮನೆ ತಗೊಂಡಿದ್ರಂತೆ. ಮನೆ ಕಟ್ಸಿದ್ರು, ಮನೆ ತಗೊಂಡಿದ್ರು. ಎಲ್ಲ ಒಂಥರ ವಿಚಿತ್ರ ಅನಿಸ್ಬಿಡುತ್ತೆ. ಏನೂ ಇಲ್ಲ ಲೈಫಲ್ಲಿ, ಸುಮ್ಮನೆ ಅವನೇ ಹುಟ್ಟಿಸಿದಾನೆ, ಹೋಗಿ ಚೆನ್ನಾಗಿ ಬದುಕೊಳ್ಳಿ ಅಂತ. ಮತ್ತು ಅವನಿಗೆ ಇಲ್ಲಿ ಬಂದುಬಿಟ್ಟು ಅವನಿಗೆ ಪೂಜೆ ಮಾಡಿಕೊಂಡು ಅವನ ಧ್ಯಾನ ಮಾಡಿಕೊಂಡು ಕೂಡಬೇಕು. ಅಯ್ಯೋ ದೇವರು. ಇಲ್ಲಿ ಗಾಳಿ ತುಂಬ ಬೀಸ್ತಾ ಇದೆ ಹೊರಗಡೆ ಶೋಗೆ ಇಟ್ಟಿಂದು ಎಲ್ಲ ಬಿದ್ದೋಗ್ಬಿಟ್ಟಿದೆ. ಆರ್ಟಿಫಿಷಿಯಲ್ ಶೋಗೆ ಇಟ್ಟಿದ್ದೆ ನನ್ನ ಮನೆ ಹತ್ರ. ಆ ಕಡೆ ಒಂದು ಈ ಕಡೆ ಒಂದು ರೋಸ್ದು ಎಲ್ಲ ಬಿದ್ದೋಗ್ಬಿಟ್ಟಿದೆ. ಈ ಪಕ್ಷಿಗಳು ಮನೆ ಒಳಗೆ ಕವ 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 ಅಂತ ಅಂದ್ಬಿಟ್ಟು ನಂಗೆ ಬೇಜಾರಾಗಿ ಒಂದೊಂದ್ಸಲ ಹೊರಗಿಟ್ಬಿಡ್ತೀನಿ ಕೇಜನ್ನು. ಹೋಗಿ ಹೊರಗಡೆ ಏನಾದರೂ ಬಾಯಿ ಬಡ್ಕೊಳ್ಳಿ ಅಂದ್ಬಿಟ್ಟು. ಬಟ್ಟೆ ಎಲ್ಲ ಕೆಳಗೆ ಹಾಕ್ಬಿಟ್ಟಿದೆ. ಬೆಕ್ಕು ನಮ್ಮ ಸುಂದರಿ ಬೆಕ್ಕು ಅಲ್ಲಿ ಹೋಗಿ ಕುತ್ಕೊಳ್ಳುತ್ತೆ ಒಳಗಡೆ, ಬಟ್ಟೆ ಒಳಗಡೆ. ಇದು ರೂಮಲ್ಲಿ ಇತ್ತು, ಇದು ಬಟ್ಟೆದು ಸ್ಟ್ಯಾಂಡ್. ಆಮೇಲೆ ನಾನು ತಂದು ಇಟ್ಟಿದ್ದೀನಿ. ಎಲ್ಲ ಬಂದು ಇದ್ರ ಅಮ್ಮ ಮತ್ತು ಇದು ಹೋಗಿ ಅದರೊಳಗೆ ಬಟ್ಟೆ ಒಳಗಡೆ ಕುತ್ಕೊಳ್ತಾ ಇರ್ತಾವೆ. ಬಟ್ಟೆ ಬೀಳಿಸ್ಬಿಟ್ಟು ಹೋಗಿ ಅಲ್ಲಿ ನೋಡ್ಕೊಂಡು ಕುಂತಿದೆ. ನಾನು ಬೈತಾ ಇದ್ರೆ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೆ. ಆಂಟಿ ಎಲ್ಲಿದೆ? ಅವಳು ಇವಾಗಷ್ಟೇ ಎದ್ದು 2 ಗಂಟೆನೋ ಆಗಿದೆ ಅನಿಸುತ್ತೆ. ಸ್ವಲ್ಪ ಒಗ್ಗರಣೆ ಹಾಕ್ಕೊಡಮ್ಮ ಅನ್ನಕ್ಕೆ ಅಂತ ಹೇಳಿದೆ. ಅವಳು ಇವಾಗ ಆಗಲ್ಲ ಅಂತ ಇದ್ಲು. ಆಮೇಲೆ ಮತ್ತೆ ನಾನು ಬೆಳಗ್ಗೆ ಮಾತ್ರೆ ತಗೊಳ್ಳುವಾಗ ಸ್ವಲ್ಪ ಅನ್ನ ತಿಂದು ಇಕ್ಕಿದ್ದೆ, ಹೆಸರು ಕಾಳು ಸೇರಿಸ್ಕೊಂಡು. ಅನ್ನದಲ್ಲಿ ಉಪ್ಪಿನಕಾಯಿ ಮತ್ತು ಅನ್ನ, ಹೆಸರು ಕಾಳು ಸೇರಿಸ್ಕೊಂಡು, ಮೊಳಕೆ ಬರೆಸಿಂದು ಹೆಸರು ಕಾಳು ಸೇರಿಸ್ಕೊಂಡು ಇಟ್ಕೊಂಡು ತಿಂದು ಇಟ್ಟಿದ್ದೆ. ಅದನ್ನೇ ಮತ್ತೆ ಬಿಸಿ ಮಾಡಿಕೊಡು ಅಂತ ಹೇಳಿ ನಾನೇ ಹಾಕಿದ್ದ ಹೇಳಿದೆ. ಯಾರು? ಪಾಂಡೆ. ಇದು ಮುತ್ತ. ಈ ಪಾಂಡೆ ನಮ್ಗೆ ನೋಡಿದ್ರೆ ಇಷ್ಟು ದೂರ ಓಡ್ತವೆ. ಒಂದೊಂದ್ಸಲ ಅವಾಗೆ ಬಂದ್ಬಿಟ್ಟು ತಾನಾಗೆ ಬಂದ್ಬಿಟ್ಟು ನಮ್ಮ ಹತ್ರ ಕುತ್ಕೊಳ್ತವೆ, ಮಲ್ಕೊಳ್ತವೆ. ಏನು ಮೂಡಿಗಳು ಸ್ವಲ್ಪ ಅನ್ನ ಇದೆ, ಅದಕ್ಕೆ ಸ್ವಲ್ಪ ಏನೋ ಒಂದು ಹಾಕಿ ಒಗ್ಗರಣೆ ಹಾಕಿಕೊಡು. ಹಂಗೆ ಬಂದಾಗ ನನಗೆ ಆಶ್ಚರ್ಯ ಆಗ್ತಾ ಇರುತ್ತೆ. ಈ ಪಾಂಡಿದಂತೂ ಇನ್ನೂ ನನಗೆ ಆಶ್ಚರ್ಯ. ಅದಂತೂ ನಮ್ಮ ಹತ್ರ ಬರೋದೇ ಇಲ್ಲ. ಇಷ್ಟು ನಂಗೆ ನೋಡಿದ್ರಂತೂ ಓಡೋಗ್ತಾ ಇರುತ್ತೆ. ಅವಳ ಹತ್ರ ಇನ್ನೂ ಅವಳು ಹಿಡ್ಕೊಳ್ಳಲ್ಲ, ನಾನು ಹಿಡ್ಕೊಳ್ತೀನಿ ಸಿಕ್ಕಿದ್ರೆ. ಈ ಬಟ್ಟೆ ನಂದು ಟಾಪ್ಗಳು ಇಕ್ಕಿದ್ದೀನಿ, ಎಲ್ಲ ಲೆಗಿಂಗ್ಸು ಟಾಪ್ಗಳು. ಕೈಗೆ ಸಿಗಲ್ಲ ಬೇಗ ಕಬೋರ್ಡಲ್ಲಿದ್ದರೆ ಅಂತ ಇಲ್ಲಿ ತಂದು ಇಕ್ಕಿದ್ದೀನಿ ನೋಡಿ. ಎಲ್ಲ ಅದ್ರ ಒಳಗೆಲ್ಲ ಬಟ್ಟೆ ಮೇಲೆಲ್ಲ ಹೋಗಿ ಕೂತ್ಕೊಂಡು ಈ ಸುಂದರಿ ಬೇಕು ಎಲ್ಲ ಬೀಳಿಸ್ಬಿಟ್ಟಿದೆ. ಇದೇ ಕೆಲಸ. ಬೆಳಿಗ್ಗೆ ಏನು ಅನ್ನಂಗಿಲ್ಲ, ತಂದು ಇಟ್ಕೊಂಡಿದ್ದೀವಿ. ಮನೆಗೆ ಇದ್ದಾರೆ ಇವಾಗ. ನಾವು ಏನು ಅನ್ನಂಗಿಲ್ಲ, ಸುಮ್ಮನೆ ಬಾಯಿ ಮುಚ್ಕೊಂಡು ಏನು ಮಾಡಬೇಕು. ಅದಿಷ್ಟೇ ಸಾಕು ಇವಾಗ ಸದ್ಯಕ್ಕೆ. ಎದ್ದಿದ್ದು ಬಿದ್ದಿದ್ದು ಎಲ್ಲ ಹಚ್ಚಿಡ್ತಾ ಹೋಗ್ಬೇಕು ಬಾಯಿ ಮುಚ್ಕೊಂಡು. ಅವಕ್ಕೆ ಎಷ್ಟು ಬೈದ್ರು ಮತ್ತೆ ಹಂಗೆ ಮಾಡ್ತಾ ಇರ್ತಾವೆ. ಇದು ಬನಾನ ಬಾಳೆಕಾಯಿ ಬಜ್ಜಿ. ಬಾಳೆಕಾಯಿ ಅದು ಕಟ್ ಮಾಡಿ ಮನೆಯಲ್ಲೇ ಮಾಡಿದ್ಲು ಮಕ್ಕಳು. ಅಂದರೆ ಬೆಡ್ ಮೇಲೆ ನನಗೆ ಶುಗರ್ಗೆ ಇದು ಮತ್ತು ಅದೇನು ಗೆಣಸು ಎಲ್ಲ ಒಳ್ಳೆಯದು ಅಂತ ಹೇಳಿದ್ದಕ್ಕೆ ಅದೆಲ್ಲ ತಿಂತಾ ಇರ್ತೀನಿ, ಮಾಡಿಕೊಡ್ತಾ ಇರ್ತಾಳೆ ಅವಳು. ಆಮೇಲೆ ಇದು ಪುಂಡಿ ಸೊಪ್ಪು ಒಗ್ಗರಣೆ ಕೊಟ್ಟು ನಮ್ಮ ಮನೆಯಲ್ಲಿ ವಾರಕ್ಕೆ ಒಂದು 2 ಸಲ ಆದರೂ ಪುಂಡಿ ಸೊಪ್ಪು ಮಾಡ್ತೀವಿ ನಾವು. ಪುಂಡಿ ಸೊಪ್ಪೇ ಇದೆ. ಒಗ್ಗರಣೆ ಕೊಡ್ತಾ ಇದ್ದೀನಿ. ಬೆಳ್ಳುಳ್ಳಿ, ಜೀರಿಗೆ, ಸ್ವಲ್ಪ ಸೋಂಪು ಹಾಕಿ ಒಗ್ಗರಣೆ ಕೊಟ್ಟರೆ ಸೂಪರಾಗಿ ಇರುತ್ತೆ ಪುಂಡಿ ಸೊಪ್ಪು. ಖಾರ ಎಲ್ಲ ಮುಗ್ದು ಹೋಗಿದೆ. ಖಾರ ಬನಶಂಕರಿ ಕಡೆ ಹೋಗಿ ಒಂದು ಅರ್ಧ kg ಮೆಣಸಿನ್ಕಾಯಿ ತೊಗೊಂಡು ಮತ್ತು ಎಲ್ಲ ಮಿಷಿನ್ಗೆ ಹಾಕಿಸ್ಕೊಂಡು ತರಬೇಕು. ನಾನು ಹಾಗೆ ಮಾಡೋದು. ಆ ಕಡೆ ಹೋದಾಗ ಮೆಣಸಿನ್ಕಾಯಿ ತೊಗೊಂಡು ಮಿಷಿನ್ಗೆ ಹಾಕಿಸ್ಕೊಂಡು ಬರ್ತೀನಿ. ಖಾರ ಮತ್ತು ಅರಿಶಿನ ಎಲ್ಲ ಮುಗಿಯೋಕ್ಕೆ ಬಂದಿದೆ, ಮಾಡಿಸ್ಕೊಂಡು ಬರಬೇಕು. ಓಕೆ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ, ನಮಸ್ಕಾರಗಳು. ನೋಡಿದವರಿಗೆಲ್ಲ ವಂದನೆಗಳು. ಮತ್ತೆ ಸಿಗ್ತೀನಿ ಮುಂದಿಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರಗಳು. ಗ್ಯಾಸ್ ಗಲೀಜಾಗಿದೆ. ಈಗ ಅವಳ ಕೈಯಲ್ಲಿ ತೊಳಸ್ಬೇಕದು. ನಂಗೆ ಅದು ಗ್ಯಾಸ್ ಒರ್ಸೋಕ್ಕೊಂದು ಬೇಜಾರಾಗುತ್ತೆ.
ಹಾಕಮ್ಮ. ಇವಾಗ ಎದ್ದಿದ್ದಾರೆ ಮೇಡಮ್ ಅವ್ರು ಎದ್ದಿದ್ದಾರೆ. ಇವಾಗ ಬೆಡ್ಶೀಟ್ ಕ್ಲೀನ್ ಮಾಡ್ತಾರೆ. ಅವಳು ಹೇಳೋದೇ ಒಂದು 2-2:30 ಹತ್ತಿರ. ಎಲ್ಲರಿಗೂ ಮಧ್ಯಾಹ್ನ ಆದರೆ ನಮಗೆ ಬೆಳಗ್ಗೆ. ನಾವು ಅಂದ್ಕೊಳ್ತೀವಿ ಏನಪ್ಪ ಇವಾಗಷ್ಟೇ ಬೆಳಗಾಯಿತು ಆಗಲೇ ಸಾಯಂಕಾಲ ಆಗೋಯ್ತಾ ಅಂತ. ಓಕೆ, ಎಲ್ಲರಿಗೂ ಇಲ್ವಲ್ಲಮ್ಮ, ನಮಸ್ಕಾರ. ಇಲ್ವಲ್ಲಮ್ಮ, ಮನಿ ಇಲ್ವಲ್ಲಮ್ಮ. ಮುಗಿಯಪ್ಪ ದೇವ್ರೆ, ಬೇಗ ಮುಗಿ. ಕತ್ತಿ ಕಾಣಿಸ್ತು. ಓಕೆ, ಥ್ಯಾಂಕ್ ಯು, ಸಿ ಯು.